ನಟ ಪ್ರಥಮ್ ಅವರು ಇವತ್ತು SP ಆಫೀಸ್ ಎದುರು ಇರುವಂಥದ್ದು, ಅದರಲ್ಲೂ ಸಹ SP ಆಫೀಸ್ಗೆ ದೂರನ್ನ ಕೊಟ್ಟಿರುವಂಥದ್ದು ದರ್ಶನ್ ಅವರ ಫ್ಯಾನ್ಸ್ ವಿರುದ್ಧ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಪ್ರಥಮ್ ಅವರೇ, ಸಿನಿಮಾ ಲೈಫೇ ಬೇರೆ ಆಗಿತ್ತು, ಇದೀಗ ಈ ಒಂದು ಹೋರಾಟ ಯಾವ ರೀತಿ? ಈಗ ಅದೇ ಹೇಳ್ದಲ್ಲ, SP ಸರ್ ಇಷ್ಟು ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡಿದಂದ್ರೆ ಈಸ್ ಅ ಟ್ರೂ ಲೀಡರ್. ಒಳ್ಳೆ ಪೊಲೀಸ್ ಅವರು ಅವ್ರ ಮಾತನ್ನು ಗೌರವಿಸ್ಬೇಕಾಗತ್ತೆ. ಈಗ ಉಪವಾಸ ಫಿಲಂ ಚೇಂಬರ್ ಶಿಫ್ಟ್ ಆಗುತ್ತೆ, ಅಲ್ಲಿ ಉಪವಾಸ ಕೂತ್ಕೋತಾ ಇದೀವಿ. ಅಲ್ಲ, ಈಗ ನಿಮಗೆ ನ್ಯಾಯ ಬೇಕೇ ಬೇಕು ಅನ್ನೋ ರೀತಿಯಲ್ಲಿ ಯಾವ ರೀತಿ ನ್ಯಾಯ ಬೇಕು? ನನ್ನ ಮೇಲೆ ಇನ್ನೊಂದು ಟ್ರಾಲ್ಸು ಮಾಡಬಾರ್ದು, ಮಾಡೋರು ಒಳಗೋಗ್ಬೇಕು. ದರ್ಶನ್ ಸರ್ ನನಗಲ್ಲ ಇನ್ಯಾವ ಕಲಾವಿದ್ರು ತೊಂದರೆ ಆಗದೆ ಇದ್ದಂಗೆ ನೋಡ್ಕೋಬೇಕು. ಅಪ್ಪ ಬಂದು ಸುಮ್ಮನೆ ಕೂತ್ಕೊಂಡಲ್ಲ ಶೋಕಿ ಮಾಡೋದಲ್ಲ, ಬಂದು ಆನ್ಸರ್ ಮಾಡಬೇಕು. ಆನ್ಸರ್ ಮಾಡಲ್ಲ ಆಮೇಲೆ ಇನ್ನೊಂದ್ಸಲ ನಮ್ಮ ಬಾಸು ಏನೂ ಕಿತ್ಕೊಳ್ಳೋಕ್ಕಾಗಲ್ಲ ಅಂದರೆ ಆ ವಿಗ್ಗನ್ನು ತೆಗೆದಿಟ್ಬಿಟ್ಟು ಬರಲಿ ಅಥವಾ ವಿಗ್ ಹಾಕೊಂಬರಲಿ, ನಾವು ಕಿತ್ಕೊಳ್ತೀವಿ ಅಂತ ಹೇಳ್ಬಿಡಿ. ನಮಗೆ ತೊಂದರೆ ಮಾಡಿದ್ರೆ ಮಾತ್ರ, ಸುಮ್ಮನೆ ಅಲ್ಲ. ನನಗೆ ತೊಂದರೆ ಮಾಡಿದ್ರೆ ಇದು ಮಾಡ್ತೀವಿ ಸರ್. ನಿಮ್ಮ ಫ್ಯಾನ್ಸ್ ನನಗೆ ಮಾಡ್ತಾನೆ, ನಾವು ನಿಮಗೆ ಮುಟ್ಟಿಸ್ತೀವಿ ಸರ್ ಬಿಸಿ ಸರ್. ಇದಕ್ಕೆ ಇಲ್ಲಿಗೆ ನೀವು ಬಗ್ಗಿಲ್ಲ ಅಂದರೆ ಇನ್ನೊಂದ್ಸಲ ಬಗ್ಗಿಸ್ತೀವಿ ಸರ್, ಅದು ಬೇರೆ ಥರ ಇರುತ್ತೆ ಸರ್. ಇದನ್ನು ಸ್ಪಷ್ಟವಾಗಿ ಹೇಳಿ. ನಾವು ಎದುರಲ್ಲ ಸರ್, ಯಾವ ಪುಡಾಂಗಳಿಗೂ ಎದುರಲ್ಲ, ಯಾವ ತಗಡ್ ನನ್ನ ಮಕ್ಳಿಗೂ ಎದುರಲ್ಲ ಸರ್. ಇದು ಹೇಳಬೇಕು, ಹೇಳ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು ಸರ್. ಸೊ ಇದಿಷ್ಟು ನಟ ಪ್ರಥಮ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.